ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ರುಚಿಕರವಾಗಿ ಸವಿಯುವ ಮೀನು ನಮ್ಮ ತಟ್ಟೆಗೆ ಬರೋ ಮುನ್ನ ಸಮುದ್ರದ ಆಳದಲ್ಲಿ ಎಂತಹ ರೋಚಕ ಬಿಸಿನೆಸ್ ನಡೆಯುತ್ತೆ ಗೊತ್ತಾ? ಉಡುಪಿಯ 98 ಕಿಲೋಮೀಟರ್ ಕರಾವಳಿ ಬರೀ ಪ್ರವಾಸಿ ತಾಣವಲ್ಲ, ಇದು ಕರ್ನಾಟಕ ಫಿಶರಿಂಗ್ನ ರಿಯಲ್ ಹಾರ್ಟ್ ಬೀಟ್. ಬಂಗಡೆ, ಅಂಜಲ್, ಏಡಿಗಳ ಸಾಮ್ರಾಜ್ಯವಿದು. ಬನ್ನಿ, ಇವತ್ತು ಕಡಲ ಮಕ್ಕಳ ಈ ರೋಚಕ ಬದುಕನ್ನು ಹತ್ತಿರದಿಂದ ನೋಡೋಣ. ಸಮುದ್ರ ವಿಶಾಲವಾಗಿದೆ ಅಂತ ಯಾರು ಬೇಕಾದ್ರೂ ಬೋಟ್ ತಗೊಂಡು ಹೋಗೋ ಹಾಗಿಲ್ಲ ಬಾಸ್. ಪ್ರತಿ ಬೋಟಿಗೂ ಗವರ್ನಮೆಂಟ್ ಲೈಸೆನ್ಸ್ ಬೇಕು, ಮೀನುಗಾರರಿಗೆ ಬಯೋಮೆಟ್ರಿಕ್ ಐಡಿ ಕಡ್ಡಾಯ, ಜಿಪಿಎಸ್, ವೈರ್ಲೆಸ್ ಸೆಟ್, ಲೈಫ್ ಜಾಕೆಟ್ ಇಲ್ಲದೆ ಸಮುದ್ರಕ್ಕೆ ಇಳಿದರೆ ಭಾರಿ ದಂಡ ಬೀಳುತ್ತೆ, ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಪ್ರಕೃತಿ ಮುಂದೆ ಪ್ರಾಣ ಮುಖ್ಯ ಅಲ್ವಾ? ಇನ್ನು ಇನ್ವೆಸ್ಟ್ಮೆಂಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಒಂದು ಸಣ್ಣ ಫೈಬರ್ ಬೋಟ್ಗೆ ಲಕ್ಷಗಳಾದ್ರೆ, ಆಳ ಸಮುದ್ರಕ್ಕೆ ಹೋಗೋ ಬೃಹತ್ ಸ್ಟೀಲ್ ಟ್ರಾಲರ್ಗಳ ಬೆಲೆ 70 ಲಕ್ಷದಿಂದ ಬರೋಬ್ಬರಿ 2 ಕೋಟಿ ರೂಪಾಯಿ. ಪ್ರತಿ ಟ್ರಿಪ್ಗೂ ಲಕ್ಷಾಂತರ ರೂಪಾಯಿ ಡೀಸೆಲ್, ನೆಟ್ ಮೇಂಟೆನೆನ್ಸ್, ಲೇಬರ್ ಚಾರ್ಜ್ ಇರುತ್ತೆ. ಇದು ಬರೀ ಮೀನು ಹಿಡಿಯೋ ಕೆಲಸವಲ್ಲ, ಸಮುದ್ರದ ಮೇಲಿನ ಹೈ ರಿಸ್ಕ್ ಬಿಸಿನೆಸ್. ನಿಜವಾದ ಮಜಾ ಶುರುವಾಗೋದೇ ಮುಂಜಾನೆ 4 ಗಂಟೆಗೆ ಮಲ್ಪೆ ಬಂದರಿನಲ್ಲಿ. ಲಕ್ಷಾಂತರ ಮೀನುಗಳ ಹರಾಜು ಜೋರಾಗಿ ನಡೀತಿರುತ್ತೆ. ಡಿಮ್ಯಾಂಡ್ ಮತ್ತು ಫ್ರೆಶ್ನೆಸ್ ನೋಡಿ ಕ್ಷಣಾರ್ಧದಲ್ಲಿ ಬೆಲೆ ಫಿಕ್ಸ್ ಆಗುತ್ತೆ. ತಂಗಟ್ಟಲೆ ಮೀನುಗಳು ಐಸ್ ಬಾಕ್ಸ್ ಸೇರಿ ಲಾರಿಗಳ ಮೂಲಕ ದೇಶದ ಮೂಲೆ ಮೂಲೆಗೆ ರಫ್ತಾಗುತ್ತವೆ. ಆ ವೈಬ್ ನೋಡೋದೇ ಒಂದು ಖುಷಿ. ಆದ್ರೆ ನೆನಪಿಡಿ, ಈ ಬದುಕಿನಲ್ಲಿ ಗ್ಯಾರಂಟಿ ಅನ್ನೋದೇ ಇಲ್ಲ. ಮೀನು ಸಿಕ್ಕರೆ ಲಕ್ಷಗಳ ಲಾಭ, ಸಿಗದಿದ್ದರೆ ಲಕ್ಷಾಂತರ ಸಾಲ. ಡೀಸೆಲ್ ಬೆಲೆ ಏರಿಕೆ, ಸೈಕ್ಲೋನ್ಗಳು ಇವರ ದೊಡ್ಡ ಶತ್ರು. ಸರ್ಕಾರ ಇವರಿಗೆ ಸಬ್ಸಿಡಿ ಮತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ನೆರವಾಗುತ್ತದೆ.